ರಾಜ್ಯಪಾಲರ ನೋಟಿಸ್ನ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿದೆ. ಸಿದ್ದರಾಮಯ್ಯ ಜೊತೆ ಸಭೆಯ ಬಳಿಕ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ. ಬೇರೆ ಬೇರೆ ಹಂತಗಳಲ್ಲಿ ಏನೇನೋ ಟ್ರೈ ಮಾಡಿದ್ರು, ಏನು ಮಾಡೋದಕ್ಕಾಗಲಿಲ್ಲ. ಈಗ ರಾಜ್ಯಪಾಲರಿಂದ ನೋಟಿಸ್ ಕೊಡ್ತಿದ್ದಾರೆ ಅಂತ ಹೇಳ್ತಾ ಇದ್ರು. ಅಂದರೆ ಬೇರೆ ಬೇರೆ ಸಮಯದಲ್ಲಿ ಸರ್ಕಾರವನ್ನು ಅಸ್ಥಿರಗೊಳಿಸೋದಕ್ಕೆ, ಸರ್ಕಾರವನ್ನು ಕೌಂಟರ್ ಮಾಡೋದಕ್ಕೆ ವಿಪಕ್ಷಗಳು ನಾನಾ ಪ್ರಯತ್ನಗಳನ್ನು ಮಾಡಿದ್ರು. ಈಗ ರಾಜ್ಯಪಾಲರ ಮೂಲಕ ನೋಟಿಸ್ ಕಳಿಸಿದ್ದಾರೆ ಅಂತ ಸಭೆಯ ಬಳಿಕ ರಿಯಾಕ್ಟ್ ಮಾಡಿದ್ದಾರೆ ಸಚಿವರುಗಳು. ರಾಜ್ಯಪಾಲರ ನೋಟಿಸ್ನ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿದೆ. ಚರ್ಚೆಯ ಬಳಿಕ ಸಚಿವರುಗಳು ಮಾತಾಡಿದ್ದಾರೆ. ಕ್ಯಾಬಿನೆಟ್ ಕರೆದಿದ್ದೀವಿ. ಅಲ್ಲ ಸರ್, ಈ ಪ್ರಾಸಿಕ್ಯೂಷನ್ಗೆ ಈ ರೀತಿಯಾಗಿ ಅನುಮತಿ ಕೇಳ್ತಿರೋದು ಎಷ್ಟು ಸರಿ ಸರ್? ಈಗ ಸಿಎಂ ಅವ್ರ ಬಗ್ಗೆ ಕ್ಯಾಬಿನೆಟ್ ಹೋಗ್ತಾ ಇದೀವಲ್ಲ. ಕ್ಯಾಬಿನೆಟ್ ಅಂದಾಗ ಪ್ರೆಸ್ ಇದೆ, ಎಲ್ಲರೂ 7-8 ಜನ ಮಂತ್ರಿಗಳು ಬರ್ತೀವಿ, ಬ್ರೀಫ್ ಮಾಡ್ತಾರೆ. ಸರ್, ಈ ರಾಜ್ಯಪಾಲರ ಪರ್ಮಿಷನ್ ಅದೇ 10-12 ಜನ ಮಂತ್ರಿಗಳು ಪ್ರೆಸ್ ಇದೆ, ಇದು ಮುಗಿದ್ಮೇಲೆ ಅಂತ ಅಂತಿದ್ದಾರೆ ಸರ್. ಈಗ ಅವರು ಬೇರೆ ಬೇರೆ ಎಲ್ಲಾ ಆಂಗಲ್ ಅಲ್ಲಿ ನೋಡಿದ್ರು, ಎಲ್ಲೂ ಆಗಲಿಲ್ಲ ಅಂದಾಗ ರಾಜ್ಯಪಾಲರ ಮೂಲಕ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ತಗೊಂಡ್ಮೇಲೆ ಮೀಡಿಯಾಗೆ ಬ್ರೀಫ್ ಮಾಡ್ತೀವಿ. ಚರ್ಚೆ ಮಾಡಕ್ಕೆ ಕ್ಯಾಬಿನೆಟ್ ಕರೆದಿದ್ದೀವಿ. ಅಲ್ಲ ಸರ್, ಈ ಪ್ರಾಸಿಕ್ಯೂಷನ್ಗೆ ಈ ರೀತಿಯಾಗಿ ಅನುಮತಿ ಕೇಳ್ತಿರೋದು ಎಷ್ಟು ಸರಿ ಸರ್? ಈಗ ಸಿಎಂ ಅವ್ರ ಬಗ್ಗೆ ಕ್ಯಾಬಿನೆಟ್ ಹೋಗ್ತಾ ಇದೀವಲ್ಲ. ರಾಜ್ಯಪಾಲರ ನೋಟಿಸ್ನ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿದೆ. ಸಿದ್ದರಾಮಯ್ಯ ಜೊತೆ ಸಭೆಯ ಬಳಿಕ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ. ಬೇರೆ ಬೇರೆ ಹಂತಗಳಲ್ಲಿ ಏನೇನೋ ಟ್ರೈ ಮಾಡಿದ್ರು, ಏನು ಮಾಡೋದಕ್ಕಾಗಲಿಲ್ಲ. ಈಗ ರಾಜ್ಯಪಾಲರಿಂದ ನೋಟಿಸ್ ಕೊಡ್ತಿದ್ದಾರೆ ಅಂತ ಹೇಳ್ತಾ ಇದ್ರು. ಅಂದರೆ ಬೇರೆ ಬೇರೆ ಸಮಯದಲ್ಲಿ ಸರ್ಕಾರವನ್ನು ಅಸ್ಥಿರಗೊಳಿಸೋದಕ್ಕೆ, ಸರ್ಕಾರವನ್ನು ಕೌಂಟರ್ ಮಾಡೋದಕ್ಕೆ ವಿಪಕ್ಷಗಳು ನಾನಾ ಪ್ರಯತ್ನಗಳನ್ನು ಮಾಡಿದ್ರು. ಈಗ ರಾಜ್ಯಪಾಲರ ಮೂಲಕ ನೋಟಿಸ್ ಕಳಿಸಿದ್ದಾರೆ ಅಂತ ಸಭೆಯ ಬಳಿಕ ರಿಯಾಕ್ಟ್ ಮಾಡಿದ್ದಾರೆ ಸಚಿವರುಗಳು. ರಾಜ್ಯಪಾಲರ ನೋಟಿಸ್ನ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿದೆ. ಚರ್ಚೆಯ ಬಳಿಕ ಸಚಿವರುಗಳು ಮಾತಾಡಿದ್ದಾರೆ. ಕ್ಯಾಬಿನೆಟ್ ಕರೆದಿದ್ದೀವಿ. ಅಲ್ಲ ಸರ್, ಈ ಪ್ರಾಸಿಕ್ಯೂಷನ್ಗೆ ಈ ರೀತಿಯಾಗಿ ಅನುಮತಿ ಕೇಳ್ತಿರೋದು ಎಷ್ಟು ಸರಿ ಸರ್? ಈಗ ಸಿಎಂ ಅವ್ರ ಬಗ್ಗೆ ಕ್ಯಾಬಿನೆಟ್ ಹೋಗ್ತಾ ಇದೀವಲ್ಲ. ಕ್ಯಾಬಿನೆಟ್ ಅಂದಾಗ ಪ್ರೆಸ್ ಇದೆ, ಎಲ್ಲರೂ 7-8 ಜನ ಮಂತ್ರಿಗಳು ಬರ್ತೀವಿ, ಬ್ರೀಫ್ ಮಾಡ್ತಾರೆ. ಸರ್, ಈ ರಾಜ್ಯಪಾಲರ ಪರ್ಮಿಷನ್ ಅದೇ 10-12 ಜನ ಮಂತ್ರಿಗಳು ಪ್ರೆಸ್ ಇದೆ, ಇದು ಮುಗಿದ್ಮೇಲೆ ಅಂತ ಅಂತಿದ್ದಾರೆ ಸರ್. ಈಗ ಅವರು ಬೇರೆ ಬೇರೆ ಎಲ್ಲಾ ಆಂಗಲ್ ಅಲ್ಲಿ ನೋಡಿದ್ರು, ಎಲ್ಲೂ ಆಗಲಿಲ್ಲ ಅಂದಾಗ ರಾಜ್ಯಪಾಲರ ಮೂಲಕ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ತಗೊಂಡ್ಮೇಲೆ ಮೀಡಿಯಾಗೆ ಬ್ರೀಫ್ ಮಾಡ್ತೀವಿ. ಚರ್ಚೆ ಮಾಡಕ್ಕೆ ಕ್ಯಾಬಿನೆಟ್ ಕರೆದಿದ್ದೀವಿ. ಅಲ್ಲ ಸರ್, ಈ ಪ್ರಾಸಿಕ್ಯೂಷನ್ಗೆ ಈ ರೀತಿಯಾಗಿ ಅನುಮತಿ ಕೇಳ್ತಿರೋದು ಎಷ್ಟು ಸರಿ ಸರ್? ಈಗ ಸಿಎಂ ಅವ್ರ ಬಗ್ಗೆ ಕ್ಯಾಬಿನೆಟ್ ಹೋಗ್ತಾ ಇದೀವಲ್ಲ. ರಾಜ್ಯಪಾಲರ ನೋಟಿಸ್ನ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿದೆ. ಸಿದ್ದರಾಮಯ್ಯ ಜೊತೆ ಸಭೆಯ ಬಳಿಕ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ. ಬೇರೆ ಬೇರೆ ಹಂತಗಳಲ್ಲಿ ಏನೇನೋ ಟ್ರೈ ಮಾಡಿದ್ರು, ಏನು ಮಾಡೋದಕ್ಕಾಗಲಿಲ್ಲ. ಈಗ ರಾಜ್ಯಪಾಲರಿಂದ ನೋಟಿಸ್ ಕೊಡ್ತಿದ್ದಾರೆ ಅಂತ ಹೇಳ್ತಾ ಇದ್ರು. ಅಂದರೆ ಬೇರೆ ಬೇರೆ ಸಮಯದಲ್ಲಿ ಸರ್ಕಾರವನ್ನು ಅಸ್ಥಿರಗೊಳಿಸೋದಕ್ಕೆ, ಸರ್ಕಾರವನ್ನು ಕೌಂಟರ್ ಮಾಡೋದಕ್ಕೆ ವಿಪಕ್ಷಗಳು ನಾನಾ ಪ್ರಯತ್ನಗಳನ್ನು ಮಾಡಿದ್ರು. ಈಗ ರಾಜ್ಯಪಾಲರ ಮೂಲಕ ನೋಟಿಸ್ ಕಳಿಸಿದ್ದಾರೆ ಅಂತ ಸಭೆಯ ಬಳಿಕ ರಿಯಾಕ್ಟ್ ಮಾಡಿದ್ದಾರೆ ಸಚಿವರುಗಳು. ರಾಜ್ಯಪಾಲರ ನೋಟಿಸ್ನ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿದೆ. ಚರ್ಚೆಯ ಬಳಿಕ ಸಚಿವರುಗಳು ಮಾತಾಡಿದ್ದಾರೆ. ಕ್ಯಾಬಿನೆಟ್ ಕರೆದಿದ್ದೀವಿ. ಅಲ್ಲ ಸರ್, ಈ ಪ್ರಾಸಿಕ್ಯೂಷನ್ಗೆ ಈ ರೀತಿಯಾಗಿ ಅನುಮತಿ ಕೇಳ್ತಿರೋದು ಎಷ್ಟು ಸರಿ ಸರ್? ಈಗ ಸಿಎಂ ಅವ್ರ ಬಗ್ಗೆ ಕ್ಯಾಬಿನೆಟ್ ಹೋಗ್ತಾ ಇದೀವಲ್ಲ. ಕ್ಯಾಬಿನೆಟ್ ಅಂದಾಗ ಪ್ರೆಸ್ ಇದೆ, ಎಲ್ಲರೂ 7-8 ಜನ ಮಂತ್ರಿಗಳು ಬರ್ತೀವಿ, ಬ್ರೀಫ್ ಮಾಡ್ತಾರೆ. ಸರ್, ಈ ರಾಜ್ಯಪಾಲರ ಪರ್ಮಿಷನ್ ಅದೇ 10-12 ಜನ ಮಂತ್ರಿಗಳು ಪ್ರೆಸ್ ಇದೆ, ಇದು ಮುಗಿದ್ಮೇಲೆ ಅಂತ ಅಂತಿದ್ದಾರೆ ಸರ್. ಈಗ ಅವರು ಬೇರೆ ಬೇರೆ ಎಲ್ಲಾ ಆಂಗಲ್ ಅಲ್ಲಿ ನೋಡಿದ್ರು, ಎಲ್ಲೂ ಆಗಲಿಲ್ಲ ಅಂದಾಗ ರಾಜ್ಯಪಾಲರ ಮೂಲಕ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ತಗೊಂಡ್ಮೇಲೆ ಮೀಡಿಯಾಗೆ ಬ್ರೀಫ್ ಮಾಡ್ತೀವಿ. ಚರ್ಚೆ ಮಾಡಕ್ಕೆ ಕ್ಯಾಬಿನೆಟ್ ಕರೆದಿದ್ದೀವಿ. ಅಲ್ಲ ಸರ್, ಈ ಪ್ರಾಸಿಕ್ಯೂಷನ್ಗೆ ಈ ರೀತಿಯಾಗಿ ಅನುಮತಿ ಕೇಳ್ತಿರೋದು ಎಷ್ಟು ಸರಿ ಸರ್? ಈಗ ಸಿಎಂ ಅವ್ರ ಬಗ್ಗೆ ಕ್ಯಾಬಿನೆಟ್ ಹೋಗ್ತಾ ಇದೀವಲ್ಲ. ರಾಜ್ಯಪಾಲರ ನೋಟಿಸ್ನ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿದೆ. ಸಿದ್ದರಾಮಯ್ಯ ಜೊತೆ ಸಭೆಯ ಬಳಿಕ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ. ಬೇರೆ ಬೇರೆ ಹಂತಗಳಲ್ಲಿ ಏನೇನೋ ಟ್ರೈ ಮಾಡಿದ್ರು, ಏನು ಮಾಡೋದಕ್ಕಾಗಲಿಲ್ಲ. ಈಗ ರಾಜ್ಯಪಾಲರಿಂದ ನೋಟಿಸ್ ಕೊಡ್ತಿದ್ದಾರೆ ಅಂತ ಹೇಳ್ತಾ ಇದ್ರು. ಅಂದರೆ ಬೇರೆ ಬೇರೆ ಸಮಯದಲ್ಲಿ ಸರ್ಕಾರವನ್ನು ಅಸ್ಥಿರಗೊಳಿಸೋದಕ್ಕೆ, ಸರ್ಕಾರವನ್ನು ಕೌಂಟರ್ ಮಾಡೋದಕ್ಕೆ ವಿಪಕ್ಷಗಳು ನಾನಾ ಪ್ರಯತ್ನಗಳನ್ನು ಮಾಡಿದ್ರು. ಈಗ ರಾಜ್ಯಪಾಲರ ಮೂಲಕ ನೋಟಿಸ್ ಕಳಿಸಿದ್ದಾರೆ ಅಂತ ಸಭೆಯ ಬಳಿಕ ರಿಯಾಕ್ಟ್ ಮಾಡಿದ್ದಾರೆ ಸಚಿವರುಗಳು. ರಾಜ್ಯಪಾಲರ ನೋಟಿಸ್ನ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿದೆ. ಚರ್ಚೆಯ ಬಳಿಕ ಸಚಿವರುಗಳು ಮಾತಾಡಿದ್ದಾರೆ. ಕ್ಯಾಬಿನೆಟ್ ಕರೆದಿದ್ದೀವಿ. ಅಲ್ಲ ಸರ್, ಈ ಪ್ರಾಸಿಕ್ಯೂಷನ್ಗೆ ಈ ರೀತಿಯಾಗಿ ಅನುಮತಿ ಕೇಳ್ತಿರೋದು ಎಷ್ಟು ಸರಿ ಸರ್? ಈಗ ಸಿಎಂ ಅವ್ರ ಬಗ್ಗೆ ಕ್ಯಾಬಿನೆಟ್ ಹೋಗ್ತಾ ಇದೀವಲ್ಲ. ಕ್ಯಾಬಿನೆಟ್ ಅಂದಾಗ ಪ್ರೆಸ್ ಇದೆ, ಎಲ್ಲರೂ 7-8 ಜನ ಮಂತ್ರಿಗಳು ಬರ್ತೀವಿ, ಬ್ರೀಫ್ ಮಾಡ್ತಾರೆ. ಸರ್, ಈ ರಾಜ್ಯಪಾಲರ ಪರ್ಮಿಷನ್ ಅದೇ 10-12 ಜನ ಮಂತ್ರಿಗಳು ಪ್ರೆಸ್ ಇದೆ, ಇದು ಮುಗಿದ್ಮೇಲೆ ಅಂತ ಅಂತಿದ್ದಾರೆ ಸರ್. ಈಗ ಅವರು ಬೇರೆ ಬೇರೆ ಎಲ್ಲಾ ಆಂಗಲ್ ಅಲ್ಲಿ ನೋಡಿದ್ರು,
ಎಲ್ಲೂ ಆಗಲಿಲ್ಲ ಅಂದಾಗ ರಾಜ್ಯಪಾಲರ ಮೂಲಕ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ತಗೊಂಡ್ಮೇಲೆ ಮೀಡಿಯಾಗೆ ಬ್ರೀಫ್ ಮಾಡ್ತೀವಿ. ಚರ್ಚೆ ಮಾಡಕ್ಕೆ ಕ್ಯಾಬಿನೆಟ್ ಕರೆದಿದ್ದೀವಿ. ಅಲ್ಲ ಸರ್, ಈ ಪ್ರಾಸಿಕ್ಯೂಷನ್ಗೆ ಈ ರೀತಿಯಾಗಿ ಅನುಮತಿ ಕೇಳ್ತಿರೋದು ಎಷ್ಟು ಸರಿ ಸರ್? ಈಗ ಸಿಎಂ ಅವ್ರ ಬಗ್ಗೆ ಕ್ಯಾಬಿನೆಟ್ ಹೋಗ್ತಾ ಇದೀವಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.